ಆತ್ಮೀಯರೇ, ನಮಸ್ಕಾರ. ಹೇಗಿದ್ದೀರಿ? ಹೋಪ್ ದ್ಯಾಟ್ ಯು ಆರ್ ಸೆಟಲ್ಡ್. ನಾವು ಇಡೀ ಇಂಡಿಯಾದವ್ರಿಗೆ ಇನ್ನೂ ಒಂದು ವಾರ ಬೇಕನ್ಸುತ್ತೆ ಸೆಟ್ಲ್ ಆಗಿ. ಏನಕ್ಕೆ ಸರ್? ಆಫ್ಟರ್ ದ್ಯಾಟ್ ಹಿಸ್ಟಾರಿಕಲ್ ವಿನ್ ಇನ್ ದಿ T20 ವರ್ಲ್ಡ್ ಕಪ್ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ ಟೀಮ್ ಇಂಡಿಯಾ ಆ್ಯಂಡ್ ಡೆಫಿನೆಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದಿ ಇಂಡಿಯನ್ಸ್ ಹೂ ಆರ್ ಪ್ರೆಸೆಂಟ್ ಅಕ್ರಾಸ್ ದಿ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ದಿ ವರ್ಲ್ಡ್. ಒಂದು ಹೆಮ್ಮೆಯ ವಿಷಯ, ಒಂದು ಸಂತಸದ ಸಂಗತಿ. ಆ, ಈ ವರ್ಲ್ಡ್ ಕಪ್ಪಿನ ಮ್ಯಾಚ್ ನಾವು ನೋಡ್ತಾ ಹೋದರೆ, ನಾವು ಮ್ಯಾಚ್ ನೋಡಿದ್ದೀವಿ, ಅದರಲ್ಲಿ ಎಂಜಾಯ್ ಮಾಡಿದ್ದೀವಿ. ಭಾರತ ಗೆದ್ದಾಗ ಬಹಳ ಖುಷಿ ಪಟ್ಟಿದ್ದೀವಿ. ಒಂದೇ ಒಂದು ಮ್ಯಾಚು ಸೌತ್ ಆಫ್ರಿಕಾದ ಮೇಲೆ ಸೋತಾಗ ಬೇಜಾರು ಮಾಡ್ಕೊಂಡಿವಿ. ನೀವು ಟೀಮ್ ಆಡ್ತಾರ ಇಲ್ಲ ಹಾಗೆ ಹೀಗೆ ಅಂತೇಳಿ ನಾವೇ ಏನೋ ಕ್ರಿಕೆಟ್ ಪಂಡಿತರ ಹಾಗೆ ಅದನ್ನು ಅನಾಲಿಸಿಸ್ ಮಾಡಿದ್ದೀವಿ. ಅಥವಾ ಆ ಕ್ರಿಕೆಟರ್ಸ್ಗೆ ಇದು ಹೀಗೆ ಆಡಬಾರದಿತ್ತು, ಅವ್ನು ಹಾಗೆ ಮಾಡಬಾರ್ದಿತ್ತು ಅಂತೆಲ್ಲ ಕಾಮೆಂಟ್ಸ್ ಮಾಡಿರ್ತೀವಿ. ಇದು ದೇಶದಲ್ಲಿ ಎಲ್ಲರೂ ಮಾಡಿರ್ತಾರೆ ಅಂತ ನಾನಾದರೂ ಅಂದ್ಕೊಂಡಿದ್ದೀನಿ. ಆದರೆ ಇಡೀ ಈ ಕ್ರಿಕೆಟಿನ ಫೈನಲ್ ಮ್ಯಾಚ್ ಏನು ಸಂಡೇ ಮೊನ್ನೆ ಆಯಿತು, ಆ ಫೈನಲ್ ಮ್ಯಾಚ್ ಮುಗೀತು. ಇಂಡಿಯಾದವರು ವರ್ಲ್ಡ್ ಚಾಂಪಿಯನ್ಸ್ ಆದರು, ನ್ಯೂಜಿಲೆಂಡ್ದವ್ರನ್ನ ಬೀಟ್ ಮಾಡಿದ್ದೀವಿ, ಅದೆಲ್ಲ ಆಯಿತು. ಅದಾದಮೇಲೆ ಈ ಪ್ಲೇಯರ್ ಆಫ್ ದ ಮ್ಯಾಚ್ ಅಥವಾ ಪ್ಲೇಯರ್ ಆಫ್ ದ ಟೂರ್ನಮೆಂಟ್, ಆ ಸೆಲೆಕ್ಷನ್ ಯಾರ್ದು ಮಾಡ್ತಾರೆ ಅನ್ನುವ ಒಂದು ಕುತೂಹಲ ನನ್ನಲ್ಲಿತ್ತು, ನಿಜವಾಗ್ಲಿತ್ತು. ಆಬ್ವಿಯಸ್ಲಿ ಅವತ್ತು ಬೂಮ್ರಾ ಮಾಡಿದಂಥ ಬಾಲಿಂಗ್ ನೋಡಿದ್ರೆ ಖಂಡಿತ ಮ್ಯಾನ್ ಆಫ್ ದ ಮ್ಯಾಚ್ ಅಥವಾ ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ ಈಗ ಕರೀತಾರೆ. ಯಾಕಂದರೆ ಈಗ ಹೆಣ್ಮಕ್ಳು ಕ್ರಿಕೆಟ್ ಆಡ್ತಾ ಇರೋದ್ರಿಂದ ಈಗ ಮ್ಯಾನ್ ಅಂತ ಬಳಸಿಲ್ಲ, ಎಲ್ಲ ಪ್ಲೇಯರ್ ಅಂತ ಬಳಸಿರ್ತಾರೆ ಅಲ್ವಾ. ಅದಕ್ಕಾಗಿ ಪ್ಲೇಯರ್ ಆಫ್ ದ ಮ್ಯಾಚ್. ಮುಂಚೆ ನಾವು ಚಿಕ್ಕವರಿದ್ದಾಗ ಆಟ ಆಡ್ಬೇಕಾದ್ರೆ ಮ್ಯಾನ್ ಆಫ್ ದ ಮ್ಯಾಚ್ ಅಷ್ಟೇ ಇತ್ತು. ಈಗ ವುಮನ್ ಆಫ್ ದ ಮ್ಯಾಚ್ ಅಂದರೆ ಸರಿ ಹೋಗಲ್ಲ ಅಂತೇಳಿ ಪ್ಲೇಯರ್ ಆಫ್ ದ ಮ್ಯಾಚ್ ಅಂತ ನ್ಯೂಟ್ರಲ್ ಜೆಂಡರ್ ಮಾಡಿದ್ದಾರೆ. ಅದಕ್ಕೆ ಪ್ಲೇಯರ್ ಆಫ್ ದ ಮ್ಯಾಚ್ ಜಸ್ಪ್ರೀತ್ ಬೂಮ್ರಾ ಆದರೂ ದಟ್ಸ್ ಓಕೆ. ಈ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗಬೇಕಿತ್ತಲ್ಲ, ಅಂದರೆ ಇಡೀ ಏನು ಟೂರ್ನಮೆಂಟ್ ನಡೀತು, ICC T20 ವರ್ಲ್ಡ್ ಕಪ್ ನಡೀತು, ಭಾರತ ಮತ್ತು ಶ್ರೀಲಂಕಾ ಜಂಟಿಯಾಗಿ ಆಯೋಜನೆ ಮಾಡಿದ್ದಲ್ವ. ಆ ಇಡೀ ಟೂರ್ನಮೆಂಟಲ್ಲಿ ಯಾರು ಬೆಸ್ಟ್ ಪ್ಲೇಯರ್ ಆಗ್ತಾರೆ, ಯಾರಿಗೆ ಕೊಡ್ಬೋದು ಅನ್ನುವ ಒಂದು ಏನು ಒಂದು ಒಂದು ಕುತೂಹಲ ನನಗೆ ನನ್ನ ಮನಸ್ಸಲ್ಲಿತ್ತು. ನಾನು ಗಮನಿಸ್ತಾ ಇದ್ದೀನಿ ನೋಡೋಣ ಅಂಥೇಳಿ. ವೆನ್ ದೇ ಅನೌನ್ಸ್ಡ್ ದ ನೇಮ್ ಆಫ್ ಸಂಜು ಸ್ಯಾಮ್ಸನ್, ವಿ ಆಲ್ ಫೆಲ್ಟ್ ವೆರಿ ಹ್ಯಾಪಿ. ಚೆನ್ನಾಗಿ ಮಾಡಿದರು. ಸುಮಾರು 382 ರನ್ನನ್ನು ಹೊಡೆದಿದ್ದಾರೆ ಇಡೀ ಟೂರ್ನಮೆಂಟಲ್ಲಿ, ಆ್ಯಂಡ್ ಹಿ ಟ್ರೂಲಿ ಡಿಸರ್ವ್ಸ್. ಆದರೆ ಅವರ ಇಂಟರ್ವ್ಯೂನ ನೀವು ಕೇಳಿದರೆ, ನಾನು ಇದು ಮಕ್ಕಳಿಗೂ ಹೇಳ್ತಾ ಇದ್ದೀನಿ, ಪೇರೆಂಟ್ಸಿಗೆ ದಯವಿಟ್ಟು ಇದೊಂದು ರಿಕ್ವೆಸ್ಟ್ ಇದೆ, ಆ ಇಂಟರ್ವ್ಯೂನ ಒಂದು ಸಲ ಪ್ಲೇ ಮಾಡಿ, ಅದನ್ನು ಇನ್ನೊಂದು ಸಲ ನೋಡಿ. ಈಗೆಲ್ಲ ನೆಟ್ಟಲ್ಲಿ ಎಲ್ಲ ಸಿಗುತ್ತೆ. ಒಂದು ಸಲ ಇನ್ನೊಂದು ಸಲ ಇಂಟರ್ವ್ಯೂನ ಗಮನಿಸ್ರಿ. ಅದರಲ್ಲಿ ಸಂಜು ಸ್ಯಾಮ್ಸನ್ ಭಾಳ ಅದ್ಭುತವಾದ ಮಾತಾಡ್ತಾರೆ. ಏನು, ಅವರು ಕಳೆದ ಸಾಲಿನ ಅಥವಾ ಕಳೆದ ಸಾರಿಯ ಏನು ಇದೇ ವರ್ಲ್ಡ್ ಕಪ್ ಇತ್ತು, ಅವರಿಗೆ ಟೀಮಲ್ಲಿದ್ದರು ಅವರು, ಆದರೆ ಆಟ ಆಡಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ. ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಂಡು, ಡಗ್ಔಟ್ ಅಂತ ಏನು ಕರಿತೀವಿ, ಅಲ್ಲಿ ಕೂತ್ಕೊಂಡು ಸುಮ್ಮನೆ ಮ್ಯಾಚ್ ನೋಡುವಂಥ ಪರಿಸ್ಥಿತಿ. ಅದು ಭಾಳ ಹಿಂಸೆ ಮಾಡುತ್ತೆ. ನಾನು ಟೀಮಲ್ಲಿದ್ದೀನಿ, ಆಟ ಆಡೋಕ್ಕೆ ಕೊಡ್ತಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತಲ್ವ. ಅದು ಸಂಜು ಸ್ಯಾಮ್ಸನ್ಗೆ ಆಗಿತ್ತು. ಅದಾದಮೇಲೆ ಮೊನ್ನೆ ಕಳೆದ ತಿಂಗಳು ನ್ಯೂಜಿಲೆಂಡ್ನವರು ಇಂಡಿಯಾದ ಟೂರ್ಲಿದ್ದರು. ಆವಾಗ ಅವರಿಗೆ ಅಷ್ಟು ಸಮರ್ಪಕವಾದಂಥ, ಅಷ್ಟು ಪರಿಪೂರ್ಣವಾದಂಥ ಚಾನ್ಸ್ ಸಿಕ್ಕಲಿಲ್ಲ ಸಂಜು ಸ್ಯಾಮ್ಸನ್ಗೆ. ಈ ಸಂದಿಗ್ಧ ಸಮಯದಲ್ಲಿ ನೋಡಿ ಬಹಳ ಇಂಪಾರ್ಟೆಂಟು. ನಮಗೆ ಪೊಟೆನ್ಷಿಯಾಲಿಟಿ ಇದೆ, ಎನರ್ಜಿ ಇದೆ, ಆದರೆ ಅವಕಾಶ ಸಿಗ್ತಾ ಇಲ್ಲ. ನಾನು ಆವಾಗ ಫ್ರಸ್ಟ್ರೇಟ್ ಆಗ್ತೀನಿ, ಇನ್ನೇನೋ ಮಾಡಿಬಿಡ್ತೀನಿ, ಇನ್ನೇನೋ ಅವಾಂತರಗಳನ್ನು ಸೃಷ್ಟಿಸ್ಕೊಂಡ್ಬಿಡ್ತೀನಿ. ಈ ಥರದ ಏನೋ ಒಂದು ಕೆಟ್ಟ ದಾರಿ ಇಡ್ತಕ್ಕಂಥ ಅವಕಾಶಗಳು ಭಾಳ ಇರ್ತವೆ, ಎಲ್ಲರಿಗೂ ಇರ್ತವೆ, ನನ್ನ ಆದಿಯಾಗಿ ಎಲ್ಲರಿಗೂ ಇರ್ತವೆ. ಆದರೆ ಸಂಜು ಸ್ಯಾಮ್ಸನ್ ಅವರು ಯೋಚನೆ ಮಾಡ್ತಾರೆ, ನಾನು ಯಾರನ್ನ ಮಾತನಾಡಿಸಿದ್ರೆ ನಂಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ, ಹೂ ವುಡ್ ಬಿ ದಿ ಬೆಸ್ಟ್ ಮೆಂಟರ್ ಫಾರ್ ಮೀ, ಹೂ ಕ್ಯಾನ್ ಗೈಡ್ ಮೀ, ಹೂ ಕ್ಯಾನ್ ರಿಯಲಿ ಸಪೋರ್ಟ್ ಮೀ ಅಂತಕ್ಕಂಥ ಯೋಚನೆ ಮಾಡಿ, ದೆನ್ ಈ ರೀಚ್ಡ್, ನಾವು ಕಷ್ಟ ಬಂದಾಗ ಯಾರನ್ನ ರೀಚ್ ಮಾಡ್ತೀವಿ? ಭಗವಂತ. ಈ ರೀಚ್ಡ್ ದಿ ಗಾಡ್ ಆಫ್ ಕ್ರಿಕೆಟ್, ಸಚಿನ್ ತೆಂಡೂಲ್ಕರ್. ಅವ್ರನ್ನ ಮಾತನಾಡಿಸ್ತಾರೆ, ಅವ್ರ ಹತ್ರ ಟಿಪ್ಸ್ ತೊಗೋತಾರೆ, ಅವ್ರ ಹತ್ರ ಅವ್ರ ಏನು ಅನುಭವ ಇದೆ ಅದನ್ನು ನನಗೆ ಹೇಳ್ಕೊಡಿ ಸರ್ ಅಂತ ಕೇಳ್ತಾರೆ. ನಾನು ಈ ಸಿಚುವೇಶನ್ನ ಹೇಗೆ ನಿಭಾಯಿಸಲಿ ಸರ್ ಅಂತ ಕೇಳ್ತಾರೆ. ಇದನ್ನೆಲ್ಲ ಪರಿಗಣಿಸಿದ ತೆಂಡೂಲ್ಕರ್ ತುಂಬ ಚೆನ್ನಾಗಿ ಅವರಿಗೆ ಮೆಂಟರ್ಶಿಪ್ ಮಾಡಿರ್ತಾರೆ, ತುಂಬ ಚೆನ್ನಾಗಿರ್ತಕ್ಕಂಥ ಟಿಪ್ಸ್ ಕೊಟ್ಟಿರ್ತಾರೆ. ಇದನ್ನು ಕೇಳಿಸಿಕೊಳ್ಳೋದಷ್ಟೇ ಅಲ್ಲ, ಇದನ್ನು ಅಳವಡಿಸ್ಕೋಬೇಕು, ಅದನ್ನು ಅಡಾಪ್ಟ್ ಮಾಡ್ಕೋಬೇಕಲ್ಲ. ಅಳವಡಿಸ್ಕೊಂಡಂಥ ಸಂಜು ಸ್ಯಾಮ್ಸನ್ ತನಗೆ ಯಾವಾಗ ಅವಕಾಶ ಸಿಗುತ್ತೆ, ಕಳೆದ 3 ಮ್ಯಾಚ್ ಅದನ್ನು
ಅಲ್ವಾ? ಎಂತೆಂಥದ್ದು ಎಂಥ ಮ್ಯಾಚ್ಗಳು. ಆ 3 ಮ್ಯಾಚ್ಗಳಲ್ಲಿ ಅದ್ಭುತವಾದಂಥ ಇನ್ನಿಂಗ್ಸ್ ಕಟ್ತಾರೆ. ಕೊನೆಗೆ ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಅವಾರ್ಡು ಸಿಗುತ್ತೆ. ಅವಾಗ ಸಿಕ್ಕಾಗ ತಮ್ಮ ಇಂಟರ್ವ್ಯೂ ಹೇಳಿದಂಥ ಮಾತುಗಳನ್ನು ನಾನು ಈಗ ಮತ್ತೊಂದು ಸಲ ನಿಮ್ಮ ಹತ್ರ ಹೇಳಿದ್ದು. ಇನ್ನೊಂದು ಸಾರಿ ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಅವರು ನನಗೆ ತೆಂಡೂಲ್ಕರ್ ಹತ್ರ ನಾನು ಮಾತನಾಡಿದೆ, ಅವರ ಸಹಾಯ ತಗೊಂಡೆ, ಅವರ ಮಾರ್ಗದರ್ಶನ ಪಡ್ಕೊಂಡೆ. ನೋಡಿ ನೋಡಿ, ದಿಸ್ ಈಸ್ ಕಾಲ್ಡ್ ಕರೆಕ್ಟ್ ಮೆಂಟರ್ಶಿಪ್. ಪೋಷಕರೇ, ನನ್ನ ಒಂದು ಸಣ್ಣ ಪ್ರಶ್ನೆ, ದಯವಿಟ್ಟು ಇದನ್ನು ಕೇಳಿ, ಇಂಟ್ರಾಸ್ಪೆಕ್ಟ್, ಇದು ಆತ್ಮವಿಮರ್ಶೆ ಮಾಡಿ ಕೇಳ್ಕೊಳ್ಳಿ. ನಿಮ್ಮ ಮಕ್ಕಳು ಚಾಂಪಿಯನ್ ಆಗಬೇಕು ಅಂದರೆ ಅವ್ರಿಗೆ ಆ ಥರದ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇದೆಯಾ? ಅವರು ನಿಮ್ಮ ಮಕ್ಕಳು ಓದ್ತಕ್ಕಂಥ ಅವರವರ ಶಾಲೆ ಕಾಲೇಜುಗಳಲ್ಲಿ ಅವ್ರಿಗೆ ಮೆಂಟರ್ಶಿಪ್ ಸಿಗ್ತಾ ಇದೆಯಾ? ಆ ರೇಂಜಿನ ಸಪೋರ್ಟ್ ಸಿಕ್ಕಿದೆಯಾ? ಆ ರೇಂಜಿನ ಅಷ್ಟು ಒಳ್ಳೆಯ ಗುರು ಅವ್ರಿಗೆ ಸಿಗ್ತಾ ಇದ್ದಾರಾ? ಯೋಚನೆ ಮಾಡಿ. ಐ ಡು ನಾಟ್ ವಾಂಟ್ ಟು ಸೇ ನೋ, ಬಟ್ ಯು ನೋ ಇಟ್ ವಾಟ್ ಈಸ್ ದ ರಿಯಾಲಿಟಿ. ಅದಕ್ಕೆ ದಯವಿಟ್ಟು ಒಂದು ಕರೆಕ್ಟ್ ಗುರು, ಸರಿಯಾದ ಮೆಂಟರ್ಶಿಪ್, ಸರಿಯಾದ ಸಪೋರ್ಟ್ ಇದ್ದರೆ ಎನಿಬಡಿ ಕ್ಯಾನ್ ಬಿಕಮ್ ಚಾಂಪಿಯನ್ ಅಂತ. ಅದಕ್ಕೆ ನೀವು ಸಂಜು ಸ್ಯಾಮ್ಸನ್ನೇ ಒಂದು ಎಕ್ಸಾಂಪಲ್ಲು. ನಿಮ್ಮ ಮಕ್ಕಳು ಆ ಥರದ ಒಂದು ಚಾಂಪಿಯನ್ ಆಗಬೇಕು, ಆ ಥರ ಸ್ಟಾರ್ ಪರ್ಫಾರ್ಮರ್ ಆಗಬೇಕು ಅಂದರೆ ನೀವು ಮೊದಲು ನಿಮ್ಮ ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶಕರನ್ನು, ಸರಿಯಾದ ಮೆಂಟರ್ಸನ್ನು ಹುಡುಕಿ ಅವರ ಸೇವೆಯನ್ನು ಅವರು ಒದಗಿಸ್ರಿ. ನಿಮ್ಮ ಮಕ್ಕಳು ಯಾಕೆ ಚಾಂಪಿಯನ್ ಆಗಲ್ಲ, ನಿಮ್ಮ ಮಕ್ಕಳು ಯಾಕೆ ಶೈನ್ ಆಗಲ್ಲ ಅಂಥೇಳಿ ನೀವೇ ನೋಡಿ. ಇದು ಮೊದಲನೇ ಪಾಯಿಂಟ್. ಅದಕ್ಕೆ ನಮ್ಗೆ ಹಿಂದ್ಗಡೆ ಹೇಳ್ತಿದ್ರು, ಏನು ಹೇಳಬೇಕು, ಮುಂದೆ ಗುರಿ ಇರಬೇಕು ಸ್ಪಷ್ಟವಾದಂಥದ್ದು, ಹಿಂದ್ಗಡೆ ಸರಿಯಾದ ಗುರು ಇರಬೇಕು. ಇವರಿಬ್ಬರು ಇದು ಎರಡು ಕಾಂಪೋನೆಂಟ್ ಸರಿ ಹೋಗ್ಬಿಟ್ರೆ ಸಕ್ಸಸ್ ಈಸ್ ಅಶ್ಯೂರ್ಡ್ ಅಂತೀವಿ ಅಲ್ವಾ? ಆ ಥರಕ್ಕೆ ನಾವು ಮೊದಲು ಗುರಿ, ಅದಕ್ಕೆ ತಕ್ಕನಾದ ಗುರು. ನಿಮ್ಮ ಮಕ್ಕಳಿಗೆ ಗೊತ್ತಿದೆ, ನಿಮ್ಗೆ ಗೊತ್ತಿದೆ ನಿಮ್ಮ ಮಕ್ಕಳಿಗೆ ಯಾವ ರೀತಿಯ ಕಾಂಪೋನೆಂಟ್ ಬೇಕಾಗಿದೆ, ಏನು ಮಿಸ್ ಆಗ್ತಿದೆ. ಅವ್ರ ಶಾಲೆ ಆಗಿರ್ಬೋದು, ಅವ್ರ ಕಾಲೇಜ್ ಆಗಿರ್ಬೋದು, ಅಥವಾ ಅವ್ರ ವೈಯಕ್ತಿಕ ಬದುಕಾಗಿರ್ಬೋದು, ಅಥವಾ ಅವರ ಪ್ರೊಫೆಷನಲ್ ಬದುಕಾಗಿರ್ಬೋದು. ಇಲ್ಲಿ ಏನನ್ನ ಮಕ್ಕಳು ಮಿಸ್ ಮಾಡ್ಕೊತಿದ್ದಾರೆ, ವಾಟ್ ಈಸ್ ಬೀಯಿಂಗ್, ಅದು ಏನು ಲ್ಯಾಕಿಂಗ್ ಇದೆಯಲ್ಲ ಅದನ್ನು ನೀವು ಐಡೆಂಟಿಫೈ ಮಾಡಿ ಅದಕ್ಕೆ ಸರಿಯಾದಂಥದ್ದು ಯಾರು ಇದನ್ನು ಮಾರ್ಗದರ್ಶನ ಮಾಡ್ತಾರೆ ಅಂತ ಹೇಳಿದ್ರೆ, ಯಾರ ಕಡೆಯಿಂದ ಈ ಥರ ಸ್ಫೂರ್ತಿದಾಯಕ ಮಾತುಗಳು, ಯಾರ ಕಡೆಯಿಂದ ಈ ಥರ ಉತ್ಸಾಹ ತುಂಬತಕ್ಕಂಥ, ಉಲ್ಲಾಸ ತುಂಬತಕ್ಕಂಥ, ಏನೋ ಒಂದು ಕಾನ್ಫಿಡೆನ್ಸ್ ತುಂಬತಕ್ಕಂಥ ಮಾತುಗಳನ್ನು ಯಾರು ಹೇಳ್ತಾರೆ ಅಂತ ಅವ್ರ ಹತ್ರ ನಿಮ್ಮ ಮಕ್ಕಳಿಗೆ ಒಂದು ಸೆಷನ್ ಮಾಡಿಸಿದ್ದೆ ಆದರೆ, ಆ ಥರ ಭಾಳ ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಯಾರು ಸಿಕ್ಕಿಲ್ಲ ಅಂದರೆ ಖಂಡಿತ ನಾನಿದ್ದೀನಿ. ಒಂದು ಸಾರಿ ಆ ಥರ ಸೆಷನ್ ಅರೇಂಜ್ಮೆಂಟ್ ಮಾಡಿ, ನಿಮ್ಮ ಮಕ್ಕಳು ಚಾಂಪಿಯನ್ಸ್ ಆಗ್ತಾರೆ. ಇದು ಮೊದಲನೇ ಬಹಳ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಈ ICC ವರ್ಲ್ಡ್ ಕಪ್ಪಲ್ಲಿ ನಾವು ತಿಳ್ಕೊಂಡಂಥದ್ದು ಇದು ಬಹಳ ನಮಗೆಲ್ಲರಿಗೂ ಏನು ಅಪ್ಲೈ ಆಗ್ತಕ್ಕಂಥದ್ದು, ಇನ್ಕ್ಲೂಡಿಂಗ್ ಮೀ. ಇದು ನನಗೂ ಸಹಿತ ಸಂಬಂಧಿಸಿದೆ. ಹಾಗಾಗಿ ನೀವು ಪೋಷಕರು ಇದನ್ನು ಯೋಚನೆ ಮಾಡಬೇಕು. ನಾವು ಮಕ್ಕಳಿಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇದ್ದೀವ, ಅಥವಾ ಅವರ ಶಾಲಾ ಕಾಲೇಜುಗಳಲ್ಲಿ ಸಿಗ್ತಾ ಇದೆಯಾ? ಹಾಗಾದರೆ ಸಿಗ್ತಾ ಇಲ್ಲ ಅಂತ ನಮಗೆ ಅನಿಸಿದರೆ ಏನನ್ನು ಮಾಡಬೇಕು ಅಂತೇಳಿ, ನಾವು ನಮಗೆ ಸಿಗುವ ನೀರು ಚೆನ್ನಾಗಿಲ್ಲ ಅಂದಾಕ್ಷಣ ನಾವೇನು ಮಾಡಿದ್ದೀವಿ, ನೀರು ಕುಡಿದು ನಿಲ್ಲಿಸಿಲ್ಲ, ಅದಕ್ಕೆ ಫಿಲ್ಟರ್ ಹಾಕ್ಕೊಂಡಿದ್ದೀವಿ ಅಲ್ವರ. ಸುಮ್ಮನೆ ಹಾಗೆ ಹೇಳಿದ್ದು ನಾನು, ಫಿಲ್ಟರ್ ವಾಟರ್ ಬಗ್ಗೆ ಮತ್ತೆ ಅದ್ರ ಬಗ್ಗೆ ಡಿಬೇಟ್ ಮಾಡೋದು ಬೇಡ. ಆ ಥರಕ್ಕೆ ನಾವು ಏನನ್ನ ಮಾಡಿಕೊಂಡಿದ್ದೀವಿ ಅದಕ್ಕೊಂದು ಸೊಲ್ಯೂಷನ್ ಕಂಡುಹಿಡ್ಕೊಂಡಿದ್ದೀವಿ ನೋಡಿರಿ ಮನೆಯಲ್ಲಿ ಅಲ್ವಾ. ಆ ಥರಕ್ಕೆ ನಿಮ್ಮ ಮಕ್ಕಳ ಶಾಲಾ ಕಾಲೇಜುಗಳಲ್ಲಿ ಅವರಿಗೆ ಸಮರ್ಪಕವಾದ ಪಾಠ ಪ್ರವಚನಗಳಾಗ್ತಿದೆಯಾ, ಸ್ಪಷ್ಟವಾದಂಥ ಆ ಲೆಸನ್ ಅರ್ಥ ಆಗ್ತಿದೆಯಾ? ನಿಮ್ಮ ಮಕ್ಕಳು ಪರ್ಟಿಕ್ಯುಲರ್ಲಿ ಈ ಸ್ಕೂಲ್ ಲೆವೆಲಲ್ಲಿ ಪ್ರಾಪರ್ ಬೇಸಿಕ್ ಸಿಗ್ತಾ ಇದೆಯಾ? 8th 9th 10th ಅಥವಾ 6 to 10th ಮಕ್ಕಳು ನಿಜವಾಗ್ಲೂ ಯಾರಾದರೂ ಪೇರೆಂಟ್ಸ್ ಇದ್ದರೆ ಒಂದು ಸಲ ಮಾತನಾಡಿಸಿ ಅವರಿಗೆ ಆ ಪ್ರಾಪರ್ ಬೇಸಿಕ್ಸ್ನ ಕೂರಿಸ್ತಾ ಇದ್ದೀವ? ಅವ್ರು ಕರೆಕ್ಟಾಗಿ ಬೇಸಿಕ್ಸ್, ಕರೆಕ್ಟಾಗಿ ಫೌಂಡೇಶನ್ ಕರೆಕ್ಟಾಗಿದ್ರೇ ಅವರ PUC ಚೆನ್ನಾಗಾಗುತ್ತೆ ಅಲ್ವಾ. PUC ಪ್ಲೀಸ್ UC ಅಂತೇಳಿ. ಆ PUC ಚೆನ್ನಾಗಾಗಬೇಕಂದ್ರೆ ಅವರ ಈ ಏನು ಬೇಸಿಕ್ ಪರ್ಟಿಕ್ಯುಲರ್ 6 to 10th ಲೆವೆಲ್ ಬಹಳ ಸ್ಪಷ್ಟವಾದಂಥ ಕ್ಲಿಯರ್ ಆದಂಥ ಮಾಹಿತಿ ಮತ್ತು ಆ ನಾಲೆಡ್ಜ್ ಆಫ್ ದಟ್ ಸಬ್ಜೆಕ್ಟ್ ಸಿಗಬೇಕು ಅವರಿಗೆ. ಆ ಥರದ ಆಸಕ್ತಿ ನಿಮಗಿದ್ದರೆ ಅದನ್ನು ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ಒಂದು ಸಲ ಸಿಗೋಣವೇ, ಒಂದು ಸಲ ಮಾತನಾಡುವೆ, ಒಂದು ಸಲ ಯೋಚನೆ ಮಾಡಿ, ಹೌದಲ್ವಾ ಸರ್ ಹೇಳಿದ್ದು ಕರೆಕ್ಟ್ ಇದೆ ಅಂತ ನೀವು ನನ್ನನ್ನು ಸಂಪರ್ಕಿಸಿದರೆ ನಾನು ಖಂಡಿತ ಮಕ್ಕಳ ಜೊತೆಗೆ ಆ ಒಂದು ಬಾಂಧವ್ಯ ಬೆಳೆಸಿ ಅವರಿಗೆ ವಿಶ್ವಾಸ ತುಂಬಿ ಅವರನ್ನು ಚೈತನ್ಯದ ಚಿಲುಮೆ ಟೈಪ್ ಅವ್ರನ್ನ ನುಗ್ಗಲಿಕ್ಕೆ ಪ್ರಯತ್ನ ಮಾಡಿಸಿದರೆ ನಮ್ಮ ಮಕ್ಕಳು ಆಕಾಶದ ಎತ್ತರಕ್ಕೆ ಬೆಳೀತಾರೆ. ಅವರು ಯಾರಿಗೂ ಕಡಿಮೆ ಇಲ್ಲ. ಸಣ್ಣ ಮಾರ್ಗದರ್ಶನ, ಒಂದು ಸಪೋರ್ಟ್, ಒಂದು ಪ್ರೀತಿ, ಒಂದು ಬೆಂಬಲ, ನಾನಿದ್ದೀನಿ ಕಣಪ್ಪ,
ಎಸ್ ಯು ಆರ್ ಕೇಪೇಬಲ್ ಆಫ್ ಡೂಯಿಂಗ್ ಇಟ್ ಅಂತ ಹೇಳುವ ಒಂದು ಚೈತನ್ಯ ತುಂಬುತ್ತ ಒಂದು ವ್ಯಕ್ತಿ ಅವರಲ್ಲಿ ಮಿಸ್ ಆಗ್ತಿದೆ, ಅಷ್ಟು ಬಿಟ್ಟರೆ ಏನಿಲ್ಲ. ಸೊ ಐ ಆಮ್ ರೆಡಿ ಟು ಶೇರ್ ಮೈ ಎಕ್ಸ್ಪೀರಿಯನ್ಸ್, ಐ ಆಮ್ ರೆಡಿ ಟು ಇನ್ಫ್ಲೂಯೆನ್ಸ್ our kids. Only thing is I want to meet them, get me an opportunity to interact with your kids and see the change. ಆ ಚೇಂಜ್ ಇದೆಯಲ್ಲ, ವಾವ್ ಅನ್ನುತ್ತೆ. ಅದ್ಭುತವಾದಂಥ ಪರಿಣಾಮ, ಅದರ ಅದ್ಭುತವಾದಂಥ ರಿಸಲ್ಟ್ ನಾವು ಅನುಭವಿಸೋಣ. ನಮ್ಮ ಮಕ್ಕಳು ಈ ಥರ ಸ್ಟಾರ್ ಪರ್ಫಾರ್ಮರ್ ಆಗಲಿ, ನಮ್ಮ ಮನೆಯಲ್ಲೂ ಸಂಜು ಸ್ಯಾಮ್ಸನ್ ಎಸ್ ಆಗಲಿ ಅಂಥೇಳಿ ನಾನು ಇಲ್ಲಿಂದನೇ ನನ್ನ ಕಡೆಯಿಂದ ಎಸ್ ಹೇಳಿದ್ದೀನಿ. ನೀವು ಎಸ್ ಹೇಳ್ತೀರಿ, ಬೇಗ ನಿಮ್ಮನ್ನು ಸಿಗುವ ಆಸೆ. ಹೋಪ್ ಟು ಸಿ ಯು ಸೂನ್. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.